ಹಲೋ ಡಿಯರ್ ಡಿಸಿಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ಸೊ ನನಗೆ ಬಂದಿರೋ ಇವತ್ತಿನ ಕ್ವಶನ್ ಬಂದ್ಬಿಟ್ಟು ಇಫ್ y ಇಸ್ ಈಕ್ವಲ್ ಟು ಇ ಪವರ್ 2 tan inverse x ದೆನ್ dy by dx ಏನು ಅಂತ ಕೇಳಿದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಇದು ಚೈನ್ ರೂಲ್ ಮೇಲೆ ಇರುವಂತಹ ಕ್ವಶನ್. ನೋಡಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ y ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ 2 tan inverse x ಅಂತ ಕೊಟ್ಟಿದ್ದಾನೆ. ಸೊ ನಿಮಗೆ ಗೊತ್ತಿರಬೇಕು, ಸೊ ದ ಹೋಲ್ ಥಿಂಗ್ ಇದನ್ನ ನೀವು ಎಕ್ಸ್ ತರ ಟ್ರೀಟ್ ಮಾಡ್ಕೋಬೇಕು, ಚೈನ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಚೈನ್ ರೂಲ್ ಬಗ್ಗೆ ನಿಮ್ಗೆ ಐಡಿಯಾ ಇದೆ. ಸೊ ದೆನ್ ಫಾರ್ dy by dx ಇಸ್ ಈಕ್ವಲ್ ಟು ಏನ್ ಮಾಡೋಣ, ಡಿಫರೆನ್ಶಿಯೇಟ್ ಮಾಡೋಣ. ದಿಸ್ ಇಸ್ ಜಸ್ಟ್ ಲೈಕ್ ಇ ಪವರ್ x. ಇ ಪವರ್ x ಗೆ ಡಿಫರೆನ್ಸಿಯೇಷನ್ ಇ ಪವರ್ x ಆಗುತ್ತೆ. ಇ ಪವರ್ 2 tan inverse x ಆಗುತ್ತೆ ಇಂಟು ನಾನು ಏನ್ ರೌಂಡ್ ಹಾಕಿದೀನಿ ಅದು ಎಕ್ಸ್ ತರ ಅನ್ಕೋಬೇಕು, ಅದನ್ನು ಮತ್ತೆ ಡಿಫರೆನ್ಶಿಯೇಟ್ ಮಾಡಬೇಕು. ಸೊ 2 ಕಾನ್ಸ್ಟೆಂಟ್ ಹಂಗೆ ಬರೀಬೇಕು, ಇಟ್ ಇಸ್ ವಿತ್ ದ ಫಂಕ್ಷನ್, ಅದನ್ನ ಹಂಗೆ ಬರ್ಕೋಬೇಕಾಗುತ್ತೆ. tan inverse x ಗೆ ಡಿಫರೆನ್ಸಿಯೇಷನ್ ಬಂದ್ಬಿಟ್ಟು 1/1 plus x square ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಈ 2 ನ ಫಸ್ಟ್ ಬರೀತೀನಿ ಇಂಟು ಇ ಪವರ್ 2 tan inverse x ನ ಹಂಗೆ ಬರೀತೀನಿ ಡಿವೈಡೆಡ್ ಬೈ 1 plus x square ಆಗುತ್ತೆ. ಸಿ ನಿಮ್ಗೆ ಇದು ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ, ದಿಸ್ ಈಸ್ ನಥಿಂಗ್ ಬಟ್ ಯುವರ್ y. ಓಕೆನಾ? ಸೊ ಇ ಪವರ್ 2 tan inverse is nothing but y ಆಗುತ್ತೆ. ಸೊ ಹಾಗಾಗಿ 2y divided by 1 plus x square ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ತರ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ, ಯಾವ್ದಾದ್ರು ಕ್ವಶನ್ ಅಲ್ಲಿ ಸ್ಟಕ್ ಆಗಿದ್ದೀರಾ ಅಂತಂದ್ರೆ ಡೋಂಟ್ ವರಿ. ಸೊ ನೀವು ನನ್ನ ವಾಟ್ಸ್ಆಪ್ ನಂಬರ್ಗೆ ಆ ಕ್ವಶನ್ ಕಳಿಸೋದ್ರಿಂದ ನಾನು ನಿಮಗೆ ಒಂದು ವಿಡಿಯೋ ಸೊಲ್ಯೂಷನ್ ಒದಗಿಸ್ಕೊಡ್ತೀನಿ, ಸೊ ದಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.